ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. KD ಚಿತ್ರದ ಒಂದು ಹಾಡು ಈಗ ಸಾಕಷ್ಟು ಸದ್ದು ಮಾಡ್ತಿರುವಂಥದ್ದು. ನಿರ್ದೇಶಕ ಪ್ರೇಮ್ ಅವರ ಆ ಒಂದು ಸಾಹಿತ್ಯದ ಬಗ್ಗೆ ತುಂಬ ಆಕ್ರೋಶಗಳು ವ್ಯಕ್ತವಾಗ್ತಿದೆ. ಅದರಲ್ಲೂ ಕೂಡ ಬಾಲಿವುಡ್ ಅಂಗಳದಲ್ಲಿ ಈ ಒಂದು ಸಾಹಿತ್ಯದ ಬಗ್ಗೆ ಬೇರೆ ಥರದ ಒಂದು ನೆಕ್ಸ್ಟ್ ಲೆವೆಲ್ ಒಂದು ವಿರೋಧಗಳು ಆ ಒಂದು ಹಾಡಿನ ಬಗ್ಗೆ ಈಗ ಆಲ್ರೆಡಿ ಕೇಳ್ತಿದ್ದಾರೆ. ಅದರ ಒಂದು ಅರಿವನ್ನು ಅರ್ತಿರುವಂಥ ಚಿತ್ರತಂಡ ಈಗ ಆಲ್ರೆಡಿ KD ಚಿತ್ರದ ಹಿಂದಿ ವರ್ಷನ್ ಏನಿದೆ ಸೆರಗು ಜಾರ್ಸೆ ಅನ್ನುವಂಥ ಒಂದು ಆ ಲಿರಿಕ್ ಇರುವಂಥ ಒಂದು ಸಾಂಗನ್ನು ಈಗ ಆಲ್ರೆಡಿ ಯೂಟ್ಯೂಬ್ನಿಂದ ಡಿಲೀಟ್ ಆಗಿದೆ. ಅದರ ಜೊತೆಗೆ ಈ ಒಂದು ಹಾಡಿನ ಬಗ್ಗೆ ವಿಧಾನಸಭೆಯಲ್ಲೂ ಲೋಕಸಭೆಯಲ್ಲೂ ಕೂಡ ಲೋಕಸಭೆಯ ಸದನದಲ್ಲೂ ಚರ್ಚೆ ಆಗಿರೋದ್ರಿಂದ ಕನ್ನಡದಲ್ಲೂ ಕೂಡ ಈಗ ಆಲ್ರೆಡಿ ಹಾಡು ಡಿಲೀಟ್ ಆಗಿದೆ. ಇದರ ಬಗ್ಗೆ ಈಗ ಆಲ್ರೆಡಿ ನಿರ್ದೇಶಕ ಪ್ರೇಮ್ ಅವರು ಕೂಡ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಕ್ಷಮೆಯನ್ನು ಕೇಳಿದ್ದಾರೆ. ಏನು ಈ ಹಾಡಿನ ಸಾಹಿತ್ಯದಿಂದ ಯಾರಿಗಾದರೂ ಹರ್ಟ್ ಆಗಿದ್ದರೆ, ಯಾರಿಗಾದರೂ ನೋವಾಗಿದ್ದರೆ ನಾನು ಖಂಡಿತ ಕ್ಷಮೆ ಕೇಳ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ವಿವಾದಕ್ಕೆ ಫುಲ್ ಸ್ಟಾಪ್ ಇಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದರೆ ಇನ್ನು ಆ ಒಂದು ಹಾಡಿನ ಸಾಹಿತ್ಯದ ಬಗ್ಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡಲೇಬೇಕು. ಸೊ ಇನ್ನು ಪರ ವಿರೋಧ ಚರ್ಚೆಗಳು ಏನೇ ಇರಲಿ, ಮೊದಲಿಗೆ ಯಾವುದೇ ಒಂದು ಸಿನಿಮಾ ರೀತಿ ನೋಡಬೇಕಾಗಿರುವಂಥದ್ದು ಎಲ್ಲರ ಒಂದು ಕರ್ತವ್ಯ. ಅದನ್ನು ಹೊರತುಪಡಿಸಿ ಸಿನಿಮಾ ಒಂದು ಮಾಧ್ಯಮ ಆದರೂ ಕೂಡ, ಎಂಟರ್ಟೈನ್ಮೆಂಟ್ ಮಾಧ್ಯಮ ಆದರೂ ಕೂಡ ಅದರಿಂದ ಆಗುವಂತಹ ಪರಿಣಾಮಗಳು ಬೇಗ ಜನರ ಮೇಲೆ ಇರುತ್ತೆ. ಸೊ ಆದ್ದರಿಂದ ಸಿನಿಮಾ ಮಾಡುವಂತಹ ಸಿನಿಮಾ ಮೇಕರ್ಸ್ಗಳು, ನಿರ್ದೇಶಕರಿರ್ಬೋದು, ನಿರ್ಮಾಪಕರಿರ್ಬೋದು, ನಟ ನಟಿಯರು ಯಾರೇ ಆದರೂ ಕೂಡ ಸಿನಿಮಾದ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಒಂದು ಸಿನಿಮಾವನ್ನು ಮಾಡಬೇಕು. ಅಥವಾ ಒಂದು ಸನ್ನಿವೇಶವನ್ನು ಶೂಟ್ ಮಾಡುವಂತಹ ಸಮಯ ಇರ್ಬೋದು, ಅಥವಾ ಹಾಡುಗಳನ್ನು ಬರೆಯುವಂಥ ಸಮಯ, ಅಥವಾ ಒಂದು ಫೈಟ್ ಸೀಕ್ವೆನ್ಸನ್ನು ಮಾಡುವಂಥದ್ದು ಇರ್ಬೋದು. ಸೊ ಹೀಗೆ ಒಂದೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಮೈ ತುಂಬ ಕಣ್ಣಾಗಿರಬೇಕು. ಇಲ್ಲ ಅಂದರೆ ಈಗ ಏನು KD ಚಿತ್ರದ ಹಾಡಿನ ವಿವಾದ ಆಗಿದೆ, ಆ ರೀತಿಯಾದಂಥ ವಿವಾದಗಳಾಗ್ತಿದೆ. ಇದಕ್ಕೆ ಈಗ ಆಲ್ರೆಡಿ ಪ್ರೇಮ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಏನು ಸೆರಗು ಸರ್ಸೆಸ್ ಅನ್ನುವಂಥ ಸಾಹಿತ್ಯ ಏನಿದೆ, ಅದರ ಜೊತೆಗೆ ಬೇರೆ ಬೇರೆ ಹಾಡಿನ ಸಾಹಿತ್ಯದ ಬಗ್ಗೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಿದೆ. ಸೊ ಹಾಡನ್ನು ನೇರವಾಗಿ ಮಹಿಳೆಯರ ಬಗ್ಗೆ ಒಂದು ಅಸಹ್ಯವಾಗಿ ಬರೆದಿರುವಂಥ ಸಾಹಿತ್ಯ ಇದು ಅನ್ನುವಂಥದ್ದು ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಪ್ರೇಮ್ ಅವರು ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಒಂದು ವೇಳೆ ಏನಾದರೂ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡಿ ಅವರು ಅಥವಾ ಆ ರೀತಿಯಾದಂಥ ಆ್ಯಂಗಲ್ನಲ್ಲಿ ಏನಾದರೂ ಆ ಒಂದು ಹಾಡನ್ನು ಬರೆದಿದ್ರೆ ಖಂಡಿತವಾಗ್ಲೂ ಅದು ಅಕ್ಷಮ್ಯ ಅಪರಾಧ, ಅದನ್ನು ಕ್ಷಮಿಸೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಕೆಲವೊಂದು ಸನ್ನಿವೇಶಗಳು ಕೂಡ ಇರುತ್ತೆ. ಸೊ ಅವರು ಕೂಡ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಹಾಡು ಬಿಡುಗಡೆ ದಿನವೂ ಕೂಡ ಕ್ಲಾರಿಟಿ ಕೊಟ್ಟಿದ್ರು. ನಾನು ಈ ಹಾಡನ್ನು ಬರೆಯುವಂಥ ಸಂದರ್ಭದಲ್ಲಿ ಒಂದು ಎಣ್ಣೆ ಬಾಟ್ಲಿರ್ಬೋದು ಅಥವಾ ಉಪ್ಪಿನಕಾಯಿ, ಈ ಒಂದು ಸನ್ನಿವೇಶದಲ್ಲಿ ಒಂದಷ್ಟು ಪದಗಳನ್ನು ನಾನು ಬರೆದಿದ್ದೀನಿ. ಅದು ಯಾರಿಗೂ ಕೂಡ ತೊಂದರೆ ಆಗಲ್ಲ. ನನ್ನ ಕಲ್ಪನೆಯೇ ಬೇರೆ, ಆದರೆ ಜನರು ಅದನ್ನು ಯಾವ ರೀತಿ ತಿಳ್ಕೊತಾ ಇದ್ದಾರೋ ಅದು ನನಗೆ ಗೊತ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪ್ರೇಮ್ ಅವರು ಹೇಳ್ತಿದ್ದಾರೆ. ಒಂದು ವೇಳೆ ಜನರು ತಪ್ಪಾಗಿ ತಿಳ್ಕೊಂಡಿದ್ದಾರೋ ಅಥವಾ ನಿರ್ದೇಶಕ ಪ್ರೇಮ್ ಅವರೇ ಜನರಿಗೆ ನಾನು ಈ ರೀತಿ ಬರಿತಿದ್ದೀನಿ ಅಂತ ಒಂದು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಿದ್ದಾರೋ ಅದಂತೂ ಗೊತ್ತಿಲ್ಲ. ಆದರೆ ಈಗ ಹಾಡಿನ ಸಾಹಿತ್ಯವನ್ನು ಬದಲು ಮಾಡೋದಕ್ಕೆ ಇಡೀ ಚಿತ್ರತಂಡ ಒಪ್ಪಿದೆ. ಆ ಒಂದು ಚಿತ್ರತಂಡಕ್ಕೆ ನಾವು ನಡೆಯನ್ನು ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಈ ರೀತಿಯಾದಂಥ ತಪ್ಪುಗಳು ಮುಂದೆ ಆಗದ ರೀತಿ ನೀವು ನೋಡ್ಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಅವ್ರಿಗೂ ಸಲಹೆ ಕೊಡಬೇಕು. ಇನ್ನು ಈ ಹಾಡಿನ ವಿವಾದ ಸ್ವಲ್ಪ ತಾರಕಕ್ಕೇರುತ್ತಿದ್ದ ಹಾಗೆ ಚಿತ್ರದ ಆ ಹಾಡಿನಲ್ಲಿ ಕಾಣಿಸಿರುವಂತಹ ಬಾಲಿವುಡ್ ನಟಿ, ಅದು ಕೆನಡಾದ ಮೂಲದ ಬಾಲಿವುಡ್ ನಟಿ, ಹಾಡಿನ ಬಗ್ಗೆ ತಮ್ಮ ಒಂದಷ್ಟು ಆಕ್ರೋಶ, ಅಸಮಾಧಾನ, ನೋವು, ಬೇರೆ ಬೇರೆ ಪದಗಳು ಕೂಡ ಹೇಳ್ಬೋದು. ಏನಕ್ಕೆ ಅಂದರೆ ಆ ಹಾಡಿನ ಸಾಹಿತ್ಯದ ಬಗ್ಗೆ ನನಗೆ ಅರಿವಿಲ್ಲ, ಆ ಹಾಡಿನಲ್ಲಿ ಬಳಸಿರುವಂಥ ಫೋಟೋ ಬಗ್ಗೆ ನನಗೆ ಅಸಮಾಧಾನ ಇದೆ, ಆ ಹಾಡಿನಲ್ಲಿ ಇರುವಂತಹ ಶೂಟಿಂಗ್ ಮಾಡಿರುವಂಥ ರೀತಿ ಸರಿ ಇಲ್ಲ. ಈ ರೀತಿಯಾಗಿ ನೋರಾ ಫತೇಹಿ ಅವರು ಹಾಡಿನ ಬಗ್ಗೆ ಉಲ್ಟಾ ಹೊಡೆದಿದ್ದಾರೆ ಅಂದರೆ ತಪ್ಪಲ್ಲ. ಯಾರೇನು ಹೇಳಿ, ಒಬ್ಬ ಪ್ರೇಕ್ಷಕ ಹಾಡಿನ ಬಗ್ಗೆ, ಯಾಕಂದರೆ ಫೈನಲ್ ಆಗಿ ಬರುವಂಥದ್ದು ಒಬ್ಬ ಪ್ರೇಕ್ಷಕ. ಆ ಪ್ರೇಕ್ಷಕನಿಗೆ ಹಾಡಿನ ಸಿನಿಮಾದ ಹಾಡಿರಲಿ, ಸಾಹಿತ್ಯ ಇರಲಿ, ಸಂಗೀತ ಇರಲಿ, ಡೈಲಾಗ್ ಇರಲಿ, ಏನೇ ಇಷ್ಟ ಇಲ್ಲ ಅಂದರೂ ಕೂಡ ಅವರು ಅದನ್ನು ಹೇಳ್ಬೋದು. ಆದರೆ ಚಿತ್ರದ ನಟಿಯಾಗಿ ನನಗೆ ಇಷ್ಟ ಇರಲಿಲ್ಲ, ಸಿನಿಮಾದ ಕಾರ್ಯಕ್ರಮ ಇಷ್ಟ ಇರಲಿಲ್ಲ, ಹಾಡಿನ ಸಾಹಿತ್ಯ ನನಗೆ ಗೊತ್ತಿಲ್ಲ, ತಪ್ಪು. ಖಂಡಿತವಾಗ್ಲೂ ಇದು ತಪ್ಪು. ನೋರಾ ಫತೇಹಿ ಅವರು ಮಾಡ್ತಿರುವಂಥದ್ದು ಖಂಡಿತವಾಗ್ಲೂ ಅಕ್ಷಮ್ಯ ಅಪರಾಧ. ಏನಕ್ಕೆ ಅಂತ ಅಂದರೆ, ಯಾವುದೇ ಒಂದು ಸಿನಿಮಾವನ್ನು
ಯಾವುದೇ ಒಂದು ಹಾಡನ್ನು, ಯಾವುದೇ ಒಂದು ಆಕ್ಷನ್ ಸೀಕ್ವೆನ್ಸ್ಗಳನ್ನು ಶೂಟ್ ಮಾಡಬೇಕನ್ನೋ ಸಂದರ್ಭದಲ್ಲಿ ಚಿತ್ರದ ನಿರ್ದೇಶಕ, ಸಾಹಿತ್ಯ ಬರೆದಿರುವಂಥವರು ಅವರೇ ಆಗಿರೋದ್ರಿಂದ, ಸೊ ಚಿತ್ರದ ನಿರ್ದೇಶಕ ಇರ್ಬೋದು ಅಥವಾ ಸಂಗೀತ ನಿರ್ದೇಶಕ ಇರ್ಬೋದು ಅಥವಾ ಕೊರಿಯೋಗ್ರಫಿ ಮಾಡುವಂಥವ್ರು ಒಂದಷ್ಟು ಮಾತುಕತೆ ಅಂತೂ ಮಾಡಿರ್ತಾರೆ. ಹಾಡಿನ ಸನ್ನಿವೇಶವನ್ನು ಯಾವ ರೀತಿ ಒಂದು ಶೂಟ್ ಮಾಡಬೇಕು, ನಮ್ಮ ಹಾಡಿನ ಸನ್ನಿವೇಶ ಯಾವ ರೀತಿ ಇದೆ, ಅದಕ್ಕೆ ಯಾವ ನಟಿ, ಅವರನ್ನು ಯಾವ ರೀತಿಯಾಗಿ ನಾವು ತೋರಿಸ್ಬೋದು, ಹಾಡನ್ನು ಯಾವ ರೀತಿ ಶೂಟ್ ಮಾಡ್ಬೋದು, ಸ್ಟೆಪ್ಪುಗಳನ್ನು ಯಾವ ರೀತಿ ಕಂಪೋಸ್ ಮಾಡ್ಬೋದು, ಈ ರೀತಿಯಾದಂಥ ಒಂದಷ್ಟು ಚರ್ಚೆಗಳಾಗುತ್ತೆ. ಅದರ ಜೊತೆಗೆ ಹಾಡನ್ನು ಅಪ್ರೋಚ್ ಮಾಡಿದಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ಯಾವುದೇ ನಿರ್ದೇಶಕ ಆಗಲಿ, ಒಬ್ಬ ಹೊಸ ನಿರ್ದೇಶಕ ಆದರೂ ಕೂಡ ಹಾಡಿನ ಸನ್ನಿವೇಶ, ಹಾಡಿನ ಸಾಹಿತ್ಯವನ್ನು ಖಂಡಿತವಾಗಿಯೂ ನಟಗೆ ಆಗಲಿ, ನಟಿಯರಿಗೆ ಆಗಲಿ, ನಟನಿಗೆ ಆಗಲಿ ಕೊಡ್ತಾರೆ. ಕಾರಣ, ಒಂದು ಬ್ಲೈಂಡಾಗಿ ಹೋಗಿ ಯಾರೂ ಶೂಟ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ಹಾಡಿನ ಸನ್ನಿವೇಶಕ್ಕೆ ತಕ್ಕಂತೆ, ಹಾಡಿನ ಸಾಹಿತ್ಯಕ್ಕೆ ತಕ್ಕಂತೆ ಅವರ ಒಂದು ಲಿಪ್ ಮೂಮೆಂಟ್ ಇರ್ಬೋದು ಅಥವಾ ಅವರ ಮುಖದ ಭಾವ ಏನಿದೆ, ಹಾಡಿನ ಸನ್ನಿವೇಶಕ್ಕೆ, ಹಾಡಿನ ಸಾಹಿತ್ಯಕ್ಕೆ ತಕ್ಕ ರೀತಿಯಲ್ಲಿ ಅವರು ಎಕ್ಸ್ಪ್ರೆಷನನ್ನು ಕೊಡಬೇಕಾಗುತ್ತೆ. ಸೊ ಈ ಒಂದು ಕಾರಣದಿಂದ ಖಂಡಿತವಾಗಿಯೂ ಹಾಡಿನ ಸಾಹಿತ್ಯದ ಬಗ್ಗೆ, ಸನ್ನಿವೇಶದ ಬಗ್ಗೆ ಅವರು ಕೇಳೇ ಇರ್ತಾರೆ, ಒಪ್ಪೇ ಇರ್ತಾರೆ. ಅದಾದ ನಂತರ ಕೋಟಿ ತಗೊಂಡು ಆ ಒಂದು ಸಿನಿಮಾದಲ್ಲಿ ನೂರ ಫತೇಹಿ ಅವರು ಡ್ಯಾನ್ಸ್ ಮಾಡಿರ್ತಾರೆ. ಸೊ ಈಗ ಹಾಡಿನ ಬಗ್ಗೆ ನೆಗೆಟಿವ್ ಆಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ನನಗೆ ಹಾಡಿನ ಬಗ್ಗೆ ಏನೂ ಗೊತ್ತೇ ಇಲ್ಲ, ಆ ಚಿತ್ರದ ಹಾಡಿನ ಒಂದು ಫೋಟೋ ರೀತಿ ಬಳಸಿರುವಂಥದ್ದು, ಖಂಡಿತವಾಗ್ಲೂ ನಿಮ್ಮ ಒಂದು ಸನ್ನಿವೇಶ ಏನಿದೆ, ನಿಮ್ಮ ಬಳಸಿರುವಂಥ ಫೋಟೋ ಏನಿದೆ, ನಿಮ್ಮ ಹಾಡಿನಲ್ಲಿ ಬರುವಂಥ ಒಂದು ಸನ್ನಿವೇಶದ ಫೋಟೋವನ್ನೇ ತಗೊಂಡೇ ಚಿತ್ರತಂಡ ಬಳಸಿರ್ತಾರೆ. ಅದರ ಜೊತೆಗೆ ಹಾಡಿನಲ್ಲಿ ನಿಮಗೆ ಅರಿವಿಲ್ಲದ ರೀತಿ ಯಾವುದೇ ಸೀಕ್ವೆನ್ಸನ್ನು ಶೂಟ್ ಮಾಡೋದಕ್ಕಾಗಲ್ಲ. ಕಾರಣ, ಇಡೀ ಹಾಡು ನಿಮ್ಮ ಮೇಲೆ ಇರುವ ಕಾರಣ ನಿಮ್ಮ ಮುಖಭಾವ, ನಿಮ್ಮ ಒಂದು ಬಾಡಿ ಲ್ಯಾಂಗ್ವೇಜ್ ಏನಿದೆ ಅದೆಲ್ಲವೂ ಕೂಡ ಹಾಡಿನಲ್ಲಿ ಮ್ಯಾಟ್ರ್ ಆಗುತ್ತೆ. ಸೊ ಈ ಒಂದು ವಿವಾದ ಆಗ್ತಿದ್ದ ಹಾಗೆ ಕೋಟಿ ಪಡೆದು ಇಲ್ಲಿ ಬಂದು ಆ್ಯಕ್ಟ್ ಮಾಡಿ ಹೋಗಿ ನಾನು ಸಂಜಯ್ ದತ್ ಅವ್ರಿಗೋಸ್ಕರ ಸಿನಿಮಾವನ್ನು ಆ್ಯಕ್ಟ್ ಮಾಡಿದೆ ಅಂತ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಸಂಜಯ್ ದತ್ ಇರದೆ ಹೋಗಲಿ, ಸಂಜಯ್ ದತ್ ಅವರು ಆ್ಯಕ್ಟ್ ಮಾಡಿರೋದು ಖಂಡಿತವಾಗ್ಲೂ ಬಾಲಿವುಡ್ ಸಿನಿಮಾ ಅಲ್ಲ, ಅದು ಕನ್ನಡದ ಸಿನಿಮಾ. ಯಾಕೆ ಈ ರೀತಿಯಾದಂತಹ ಮನೋಭಾವ? ಅಂದಿನ ಕಾಲದಿಂದಲೂ ಕನ್ನಡದ ಸಿನಿಮಾಗಳಂದರೆ ಒಂದು ರೀತಿಯಾದಂಥ ತಾತ್ಸಾರ ಮನೋಭಾವ ಈಗಲೂ ಕೂಡ ಅದೆಯಾ? ಯಶ್ ಅವರ ಟಾಕ್ಸಿಕ್ ಸಿನಿಮಾ ಬಂದಾಗಲೂ ಕೂಡ ಕನ್ನಡದ ಸಿನಿಮಾ ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಸಿನಿಮಾದ ಮೇಲೆ ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಮುಗಿಬಿದ್ರು ಗೊತ್ತು. ಅದಕ್ಕೆ ಕಾರಣ ಅದು ಕೂಡ ಕನ್ನಡದ ಸಿನಿಮಾ. ಯಾಕೆ ಕನ್ನಡದ ಸಿನಿಮಾಗಳಂದರೆ ಈ ರೀತಿಯಾದಂಥ ಮನೋಭಾವ? ಅದರಲ್ಲೂ ಕೂಡ ಬಾಲಿವುಡ್ ಹಿಂದಿ ನಾಯಕ ನಟಿಯರಲ್ಲಿ, ಹಿಂದಿ ಮಂದಿಯಲ್ಲಿ ಯಾಕೆ ಕನ್ನಡದ ಸಿನಿಮಾಗಳಿಗೆ ಈ ರೀತಿಯಾದಂಥ ಅಪಪ್ರಚಾರ? ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಹಿಂದಿಯಲ್ಲಿ ಇವತ್ತವರೆಗೂ ಕೂಡ ಈ ರೀತಿಯಾದಂಥ ಒಂದೇ ಒಂದು ಸಾಹಿತ್ಯ ಬಂದಿಲ್ವಾ? ಯಾರ್ಯಾರು ವಿರೋಧ ಮಾಡ್ತಿದ್ದೀರಾ ಅವರೆಲ್ಲ ಪ್ರೂವ್ ಮಾಡ್ತೀರಾ? ಇಲ್ಲಿ ನಾನು ಪ್ರೇಮ್ ಅವ್ರನ್ನ ಸಮರ್ಥನೆ ಮಾಡ್ತಿಲ್ಲ. ಪ್ರೇಮ್ ಅವರು ಬರೆದಿರುವಂಥದ್ದು ನಿಜಕ್ಕೂ ಕೂಡ ಆ ರೀತಿಯಾಗಿ ಏನಾದರೂ ಹೆಣ್ಣು ಮಕ್ಕಳನ್ನು ಅಪಹಾಸ್ಯ ಮಾಡಿ ಅವರನ್ನು ಒಂದು ವಸ್ತುವ ರೀತಿಯಲ್ಲಿ ತೋರಿಸಿ, ಒಂದು ವಸ್ತುವಿನ ರೀತಿ ಬಿಂಬಿಸಿ ಹಾಡನ್ನು ಸಾಹಿತ್ಯ ಬರೆದಿದ್ರೆ ಖಂಡಿತವಾಗ್ಲೂ ಪ್ರೇಮ್ ಅವರು ಮಾಡಿರುವಂಥದ್ದು ಅಕ್ಷಮ್ಯ ಅಪರಾಧ. ಆದರೆ ಇದಕ್ಕೂ ಮೊದಲು ಯಾವುದೇ ಭಾಷೆಯಲ್ಲಿ ಈ ರೀತಿಯಾದಂಥ ಹಾಡುಗಳು ಬಂದಿಲ್ವಾ? ಕನ್ನಡ ಇರಲಿ, ತಮಿಳಿರಲಿ, ತೆಲುಗಿರಲಿ, ಹಿಂದಿಯಲ್ಲಿ. ಆಗ ಎಲ್ಲಿ ಹೋಗಿದ್ರು ನಿಮ್ಮ ಹೋರಾಟಗಾರರಾಗಲಿ, ಬೇರೆಯವರಾಗಲಿ, ಯಾರೇ ಆದರೂ ಕೂಡ ಈ ರೀತಿಯಾದಂಥ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಕೊಡುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಆದರೆ ಕನ್ನಡದ ಸಿನಿಮಾಗಳು ಅಂತ ಬಂದಾಗ ಯಾಕೆ ಈ ರೀತಿಯಾದಂತಹ ಒಂದು ಟಾರ್ಗೆಟನ್ನು ಮಾಡುವಂಥ ಪ್ರಯತ್ನ ಮಾಡ್ತೀರಾ? ಕೋಟಿ ಕೊಟ್ಟು ಖರ್ಚು ಮಾಡಿ ಈಗ ಹಾಡನ್ನು ಶೂಟ್ ಮಾಡಿರ್ತಾರೆ. ನಿರ್ಮಾಪಕರಿಗೆ ಹೊರೆ ಆಗ್ಬೋದು. ಸೊ ಹೆಣ್ಣು ಮಕ್ಕಳಿಗೆ ಗೌರವಕ್ಕೆ ಧಕ್ಕೆ ಆಗುವಂಥ ಸಂದರ್ಭದಲ್ಲಿ ಅದು ಕೋಟಿ ಅಲ್ಲ 100 ಕೋಟಿ ಆದರೂ ಕೂಡ ಅದು ನಿರ್ಮಾಪಕರ ಜವಾಬ್ದಾರಿ, ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕು. ಈಗ ಆ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಆದರೆ ಕನ್ನಡದ ಸಿನಿಮಾಗಳಂದರೆ ಬಾಲಿವುಡ್ ಮಂದಿಯಲ್ಲಿ ಯಾಕೆ ಈ ರೀತಿಯಾದಂಥ ಒಂದು ತಾತ್ಸಾರ? ಟಾಕ್ಸಿಕ್ ಸಿನಿಮಾವನ್ನು ಒಂದು ರೀತಿ ಮಾತಾಡಿದ್ರು, ಈಗ ಕನ್ನಡದ KD ಚಿತ್ರದ ಬಗ್ಗೆಯೂ ಮಾತಾಡ್ತಿದ್ದಾರೆ. ಯಾಕೆ ಕನ್ನಡದ ಸಿನಿಮಾಗಳಂದರೆ ಯಾಕೆ ಈ ರೀತಿಯಾದಂಥ ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಕನ್ನಡದ ಸಿನಿಮಾಗಳಿಲ್ಲ? ಕನ್ನಡದ ಸಿನಿಮಾಗಳ ಒಂದು ನಟರಿರ್ಬೋದು, ಈ ನಿರ್ದೇಶಕರಿರ್ಬೋದು, ಪ್ರತಿಭೆಗಳಿಗೆ ಏನೂ ಕೊರತೆ ಇಲ್ಲ. ಒಂದು ರೀತಿ ಈ ರೀತಿಯಾದಂಥ ಒಂದು ಅಟ್ಯಾಕ್ ಮಾಡುವಂಥದ್ದು ನಿಜಕ್ಕೂ ಕೂಡ ಇದು ಒಂದು ಬೇಸರದ ಸಂಗತಿ. ಇದೊಂದು ರೀತಿ ಕನ್ನಡ ಚಿತ್ರರಂಗಕ್ಕೆ ಎಚ್ಚರಿಕೆಯ ಗಂಟೆ ಕೂಡ. ಯಶ್ ಅವರ ಟಾಕ್ಸಿಕ್ ಸಿನಿಮಾ ಒಂದು ಟೀಸರ್ನಲ್ಲಿ ಬಂದಿರುವಂಥ ಸನ್ನಿವೇಶ, ಅದಕ್ಕೂ ಮೀರಿದಂತಹ ಸನ್ನಿವೇಶಗಳನ್ನು, ಅದಕ್ಕೂ ಮೀರಿದಂತಹ ವಿಚಾರಗಳನ್ನು ಬೇರೆ ಬೇರೆ ಬಾಲಿವುಡ್ ಚಿತ್ರಗಳಲ್ಲಿ ನಾವು ನೋಡಿದ್ದೀವಿ.
ಬಾಲಿವುಡ್ ಚಿತ್ರಗಳನ್ನು ಫ್ಯಾಮಿಲಿ ಜೊತೆ ಕೂತು ನೋಡೋದಕ್ಕೆ ಆಗಲ್ಲ. ಆ ರೀತಿಯಾದಂಥ ಒಂದು ಸಾಹಿತ್ಯ ಇರ್ಬೋದು, ಡಬಲ್ ಮೀನಿಂಗ್, ಆ ರೀತಿಯಾದಂಥ ಒಂದು ಹಾಡುಗಳ ಮೇಕಿಂಗ್ ಇರ್ಬೋದು. ಸೊ ಖಂಡಿತವಾಗ್ಲೂ ಅವರು ಯಾರು ಬಾಲಿವುಡ್ ಮಂದಿ ಹೆಣ್ಣು ಮಕ್ಕಳನ್ನು ಒಂದು ವಸ್ತುವಿನ ರೀತಿ ಪ್ರತಿಬಿಂಬಿಸಿಲೇ ಇಲ್ವಾ? ಸೊ ಬಿಂಬಿಸಿದ್ದಾರೆ. ಆದರೂ ಕೂಡ ಇಲ್ಲಿ ಟಾರ್ಗೆಟ್ ಆಗ್ತಿರುವಂಥದ್ದು ಒಂದು ಹೆಣ್ಣಿಗೆ ಅವಮಾನ ಆಗಿದೆ. ಅದರ ಜೊತೆಗೆ ಕನ್ನಡದ ಸಿನಿಮಾ ಅನ್ನುವಂಥದ್ದು ಇಲ್ಲಿ ಟಾರ್ಗೆಟ್ ಆಗ್ತಿದೆ ಅನ್ನುವಂಥ ವಿಚಾರ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಏನಕ್ಕೆ ಅಂತ ನಾನು ಹೇಳ್ತೀನಿ ಅಂದರೆ, ಇದು ಕನ್ನಡದಲ್ಲಿ ಒಂದಷ್ಟು ಅಸಮಾಧಾನ ವ್ಯಕ್ತವಾಗ್ತಿದ್ರು ಕೂಡ ಆ ಒಂದು ವಿಚಾರ ಏನಿದೆ ಬಾಲಿವುಡ್ನಲ್ಲಿ ಆಗಿರುವಷ್ಟು ಮಟ್ಟಕ್ಕೆ ಈ ಒಂದು ಆಕ್ರೋಶ ಹೊರ ಬಂದಿಲ್ಲ. ಜೊತೆಗೆ ತಮಿಳಿನಲ್ಲಿ ಸಮಸ್ಯೆ ಆಗಿಲ್ಲ, ತೆಲುಗಿನಲ್ಲಿ ಸಮಸ್ಯೆ ಆಗಿಲ್ಲ, ಕೇರಳದಲ್ಲಿ ಸಮಸ್ಯೆ ಆಗಿಲ್ಲ. ಬಾಲಿವುಡ್ ಮಂದಿಗೆ ಯಾಕೆ ಇಷ್ಟೊಂದು? ಇಲ್ಲೇ ಗೊತ್ತಾಗುತ್ತೆ ಇದು ಕನ್ನಡದ ಚಿತ್ರಗಳ ಬಗ್ಗೆ. ಏನಕ್ಕೆಂದರೆ KGF ನಂತರ ಕನ್ನಡದ ಸಿನಿಮಾಗಳು ಬಾಲಿವುಡ್ಡನ್ನು ಯಾವ ರೀತಿ ಆವರಿಸ್ಕೊಂಡಿದ್ದಾವೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. KGF ಬಂದಂಥ ಸಂದರ್ಭದಲ್ಲಿ ಸಿನಿಮಾ 0 ಆಗಿತ್ತು. ಶಾರುಖ್ ಖಾನ್ ಅವರ ಆ ಒಂದು ಸಿನಿಮಾ ತೋಪೆದ್ದಿತ್ತು, ನೆಲ ಕಚ್ಬಿಟ್ಟಿತ್ತು. ಸೊ ಮುಗೀತು, ಸೌತ್ ಸಿನಿಮಾಗಳ ಅಬ್ರಕ್ಕೆ ನಾವು ಮುಗಿದ್ವಿ ಅನ್ನುವಂಥ ನಿಟ್ಟಿನಲ್ಲಿ ಬಾಲಿವುಡ್ ಮಂದಿ ಇದ್ರು. ಸೊ ಈ ರೀತಿಯಾಗಿ ಮುಂದೆ ಹೊರದ್ರೆ ಬಾಲಿವುಡ್ ಸಿನಿಮಾಗಳಿಗೆ ಸೌತ್ ಸಿನಿಮಾಗಳು, ಅದರಲ್ಲೂ ಕೂಡ ಈ ರೀತಿಯಾಗಿ KGF ಕಾಂತಾರದಂಥ ಸಿನಿಮಾಗಳು ಬಂದರೆ ನಮಗೆ ಉಳಿವಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವಕಾಶ ಸಿಕ್ಕಂಥ ಸಮಯದಲ್ಲಿ ಈ ರೀತಿಯಾಗಿ ಕನ್ನಡದ ಸಿನಿಮಾಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಹ ಅನುಮಾನಗಳು, ಮಾತುಗಳು, ಈ ರೀತಿಯಾದಂಥ ಆರೋಪಗಳು ಈಗ ಗಾಂಧಿನಗರದಲ್ಲೂ ಬರ್ತಿವೆ. ನಮಗೂ ಕೂಡ ಅನುಮಾನಗಳು ಮೂಡಿ ಬರ್ತಿವೆ. ಆದರೆ ಒಂದಂತೂ ಸತ್ಯ, ನಾವು ಪ್ರೇಮ್ ಅವರ ಸಾಹಿತ್ಯವನ್ನು ಸಮರ್ಥನೆ ಮಾಡ್ತಿಲ್ಲ. ಆದರೆ ಕನ್ನಡ ಚಿತ್ರವನ್ನು ನಾವು ಬಿಡೋದಕ್ಕೂ ಸಾಧ್ಯ ಇಲ್ಲ. ಏನಕ್ಕೆ ಅಂದರೆ ಕನ್ನಡದ ವಿಚಾರ ಬಂದಾಗ ಯಾರ್ಯಾರು ಯಾವ್ಯಾವ ರೀತಿ ಮಾತಾಡ್ತಾರೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತು. ಸೊ ಒಂದು ವೇಳೆ ಏನಾದರೂ ಯಾರಾದರೂ ಇದು ಕನ್ನಡದ ಸಿನಿಮಾ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಸಿನಿಮಾವನ್ನು ಟಾರ್ಗೆಟ್ ಮಾಡಿದರೆ ಅವರಿಗೆ ಕನ್ನಡಿಗರ ಕಡೆಯಿಂದ ಧಿಕ್ಕಾರ ಖಂಡಿತ ಇರುತ್ತೆ. ಅದೇ ರೀತಿ ಪ್ರೇಮ್ ಅವರೇನಾದರೂ ಆ ತಪ್ಪನ್ನು ಸರಿಪಡಿಸ್ಕೊಂಡು ಹಾಡನ್ನು ಸರಿಪಡಿಸಿಲ್ಲ ಅಂದರೆ ಅವರಿಗೂ ಕೂಡ ಕನ್ನಡ ಪ್ರೇಕ್ಷಕರಿಂದ, ಕನ್ನಡದ ಮಂದಿಯಿಂದ ಅವರಿಗೂ ಕೂಡ ಧಿಕ್ಕಾರ ಮತ್ತು ಆಕ್ರೋಶ ಎರಡೂ ಇರುತ್ತೆ. ಇದು ನಮ್ಮ ಇವತ್ತಿನ ಒಂದು ಡಿಜಿಟಲ್ ಕಂಟೆಂಟ್ ಆಗಿತ್ತು. ನಾಳೆ ಕೂಡ ಇದೇ ರೀತಿಯಾದಂತಹ ವಿಚಾರ ತಗೊಂಡು ನಮ್ಮ News18 ಕನ್ನಡದಲ್ಲಿ ಡಿಜಿಟಲ್ ಆಗಿ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.